ನೋಡಲಿಕ್ಕೆ ಎಷ್ಟು ಚಂದ ಅಲ್ಲ, ಕೆಂಪಾಗಿ ಹಾಗೆ ತಿಂಬ್ಲೂ ಘಮ ಘಮ ಪರಿಮಳ ರುಚಿ. ಇದು ಮಾಡೋದು ಕೂಡ ತುಂಬ ಸುಲಭ, ಹಾಗೆ ತಿಂಬ್ಲಕ್ಕೆ ಬಹಳ ರುಚಿ. ಹಾಗಾದರೆ ಇವತ್ತು ಉತ್ತರ ಕನ್ನಡದ ಸ್ಪೆಷಲ್ ಉಳ್ಳಾಗಡ್ಡೆ ಸಾಂಬಾರು ದೋಸೆ. ಉಳ್ಳಾಗಡ್ಡೆ ಪರಿಮಳ, ಒಂದು ಕಡೆಗೆ ಸಾಂಬಾರ ಹಾಕಿರ್ತಾವೆ ಅದ್ರ ಪರಿಮಳ ಎಷ್ಟು ಚಲೋ ಆಗ್ತು. ಹಾಗಾದ್ರೆ ಇವತ್ತು ಉಳ್ಳಾಗಡ್ಡೆ ಸಾಂಬಾರು ದೋಸೆ ಹೆಂಗೆ ಮಾಡೋದು ನೋಡೋಣ. ಹಲೋ ಎವ್ರಿವನ್, ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಮೊದಲಿಗೆ 2 ಕಪ್ ದೋಸೆ ಅಕ್ಕಿ. ಈ ದೋಸೆ ಅಕ್ಕಿನೂ ತಗೊಂಬ್ಲಡ್ಡಿಲೆ, ರೇಷನ್ ಅಕ್ಕಿ ತಗೊಂಬ್ಲಡ್ಡಿಲೆ, ಇಲ್ಲ ಅಂದರೆ ಕೆಂಪಕ್ಕಿ ಸಹ ಯೂಸ್ ಮಾಡ್ಲಕ್ಕು. ಕೆಂಪಕ್ಕಿ ಅಂದರೆ ಅನ್ಪಾಲಿಷಡ್ ರೈಸ್. ಇದಕ್ಕೆ ಅರ್ಧ ಚಮಚ ಮೆಂತೆ ಹಾಕಿ ಚೊಕ್ಕ ಮಾಡಿ ಇದನ್ನು ತೊಳೆಯೋ, ಯಾಕೆಂದರೆ ಇದರಲ್ಲಿ ಧೂಳಿರ್ತು. ಇದು ಚೊಕ್ಕ ಮಾಡಿ ತೊಳೆದು 2 ಸತಿ ತೊಳೆಯೋ. ಅದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ನೆನೆಸಿಡ. ನೋಡಿ, ಇದನ್ನು ನೀರು ದೋಸೆ ಥರ ತೆಳ್ಳಗೂ ಎರ್ಕೊಳ್ಳಕ್ಕು. ಆದರೆ ಬೆಲ್ಲ ಜಾಸ್ತಿ ಹಾಕಿದ್ರೆ ಎರುಲಕ್ಕೆ ಬತ್ತಿಲ್ಲ. ಬೆಲ್ಲ ಹಾಕಾಗಿದ್ದೇ ಇದ್ದರೆ ತೆಳ್ಳಗೆ ನೀರು ದೋಸೆ ಥರನೂ ಹುಯ್ಲಕ್ಕು. ನೋಡಿ, ನಾ 2 ಸತಿ ತೊಳೆದ. ಇದೀಗ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ನೆನೆಸಿಡ. ಇದು ಪೂರ್ತಿ ರಾತ್ರಿ ನೆನೆಲಿ, ಆಮೇಲೆ ಬೆಳಗ್ಗೆ ಬೀಸೋ. ಇಲ್ಲಾಂದರೆ ನೀವು ಆಫೀಸಿಗೆ ಹೋಗೋರಾದರೆ ರಾತ್ರಿಯೇ ಒಂದು 2 ಗಂಟೆ ನೆನೆಸಿ ಬೀಸಿಟ್ರೂ ಅಡ್ಡಿಲ್ಲ. ನೋಡಿ, ಈಗ ಬೆಳಗ್ಗೆ 8 ತಾಸು ನೆನೆದ್ದು ಇದು. ಈಗ ಇದಕ್ಕೆ ಎಲ್ಲ ಸಾಂಬಾರೆಲ್ಲ ಹಾಯ್ಕೊಂಬ. ಇದು ಸಣ್ಣ ಉಳ್ಳಾಗಡ್ಡೆ, ಹಾಗಾಗಿ 4 ತಗೊಂಡೆ. ದೊಡ್ಡ ಉಳ್ಳಾಗಡ್ಡೆ ಆದರೆ 2 ತಗೊಂಡ್ರೆ ಸಾಕು. ಇವಾಗ ಇದ್ರ ಸಿಪ್ಪೆ ಎಲ್ಲ ತೆಗೆದು ಹೋಳಾಗಿ ಕಟ್ ಮಾಡ್ಕೊಳ್ಳೋ. ಇದು ದೊಡ್ಡ ಹೋಳಿದ್ರೂ ನಡೆಯುತ್ತೆ, ಯಾಕೆಂದರೆ ಇದನ್ನು ಸಹ ಬೀಸ್ತಾ ಹಾಕಿ. ಇದ್ರ ಹಾಗೆ ಮೆಂತ್ಯ ಸೊಪ್ಪಿನ ದೋಸೆ, ನುಗ್ಗೆ ಸೊಪ್ಪಿನ ದೋಸೆ, ನೆಲಬಸಳೆ ಸೊಪ್ಪಿನ ದೋಸೆ, ಬಸಳೆ ಸೊಪ್ಪಿನ ದೋಸೆ ಎಲ್ಲ ಮಾಡ್ತಾ. ನನ್ನ ಚಾನಲಲ್ಲಿ ನಾನು ನುಗ್ಗೆ ಸೊಪ್ಪಿನ ದೋಸೆ ಆಲ್ರೆಡಿ ಹಾಕಿದ್ದೆ, ನೀವು ನೋಡಲಡ್ಡಿಲೆ. ಈಗ ಇದನ್ನು ಕಟ್ ಮಾಡಾಯ್ದು. ಇದನ್ನು ಒಂದು ಸೈಡಿಗೆ ಇಟ್ಕೊಳ್ಳಿ. ಈಗ 1 ಕಡಿ ಕಾಯಿ ಬೇಕು. ಇದಕ್ಕೆ ಕಾಯಿ ಕೆರ್ಕೊಂಡು ಮಿಕ್ಸಿ ಜಾರಲ್ಲಿ ಈ ಕಾಯಿ ತುರಿನ ಹಾಕಿ, ಅದ್ರ ಜೊತೆಗೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ ಹೋಳು, ಒಂದು 4 ಚಮಚದಷ್ಟು ಕೊತ್ತಂಬರಿ ಬೀಜ, 1 ಸ್ಪೂನ್ ಜೀರಿಗೆ, ಒಂಚೂರು ಇಂಗು, 15ರಿಂದ 20 ಒಣಮೆಣಸಿನ್ಕಾಯಿ. ನಾನಿಲ್ಲಿ ಬ್ಯಾಡಗಿ ಮೆಣಸು ಉಪಯೋಗಿಸಿದ್ದೆ. ಸ್ವಲ್ಪ ಗುಂಟೂರು ಮೆಣಸು ಹಾಕೊಳ್ಳೋಕ್ಕೂ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹುಳಿ, ಆಮೇಲೆ ಅಕ್ಕಿನ ಹಾಕಿ ಎಲ್ಲವನ್ನು ಈಗ ಈಗ ಬೀಸ್ಕೊಬಪ್ಪ. ಇಷ್ಟು ಬೀಸ್ಕೊಬಂದರೆ ಒಂಚೂರು ಅರಿಶಿನ ಪುಡಿ ಹಾಕೋ, ಅಂದರೆ ಬೆಲ್ಲ ಒಂದು ಸ್ವಲ್ಪ ಹಾಕಿದ್ರೆ ಸಾಕು. ನೀವು ಬೆಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಲಕ್ಕು, ಆದರೆ ಒಂಚೂರು ಬೆಲ್ಲ ಹಾಕಿದ್ರೆ ಚಲೋ ಆಗ್ತು. ರುಚಿಗೆ ತಕ್ಕಷ್ಟು ಉಪ್ಪು, ಇವಿಷ್ಟನ್ನು ಹಾಕಿ ಮತ್ತೆ ಬೀಸಿದ್ದೆ. ನೋಡಿ, ಈಗ ಇಷ್ಟು ನುಣ್ಣಗೆ ಪೇಸ್ಟ್ ಥರ ಇದು ಒಳ್ಳೆ ಪರಿಮಳ ಬರ್ತಾಯಿದ್ದು, ಘಮ ಘಮ ಘಮ. ಕೊತ್ತಂಬರಿ, ಜೀರಿಗೆ, ಆಮೇಲೆ ಮೆಂತೆ ಎಲ್ಲ ಹಾಕೋದು, ಮತ್ತು ಅದ್ರ ಜೊತೆ ಈರುಳ್ಳಿ ಘಮ ಘಮ ಪರಿಮಳ ಬಪ್ಪದೆಯ. ಒಂದು ಸ್ವಲ್ಪ ನೀರು ಹಾಕಿ ಇದರ ಹದ ಮಾಡ್ಕೊಳ್ಳೋ. ಇಷ್ಟು ತೆಳ್ಳಗಿದ್ರೆ ಸಾಕು. ಬೆಲ್ಲ ಹಾಕೋದ್ರಿಂದ ನೀರು ದೋಸೆ ಥರ ಹುಯ್ಯಲಾಗ್ತಿಲ್ಲ. ಒಂದು ವೇಳೆ ನೀವು ಬೆಲ್ಲ ಹಾಕೋಗಿದ್ದೇ ಇದ್ದರೆ ನೀರು ದೋಸೆ ಥರ ತೆಳ್ಳಗೂ ಮಾಡ್ಕೊಳ್ಳಕ್ಕು. ನೋಡಿ, ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ದೋಸೆ ಹುಯ್ಕೊಂಡ್ರಾತು. ಇದಕ್ಕೆ ನೀವು ಇಷ್ಟವಾದ ಚಟ್ನಿ, ಸಾಂಬಾರು ಎಂತ ಬೇಕಾದ್ರೂ ಮಾಡ್ಕೊಳ್ಳಕ್ಕು. ನಂಗೆ ಸಾಮಾನ್ಯವಾಗಿ ಶಾಲೆ ಹೋಗೋರೆಲ್ಲ ಇದನ್ನೇ ಮಾಡಿಕೊಡ್ತಿತ್ತೋ ಮುಂಚೆ ಅಲ್ಲವ. ಎಂಥದ್ದು ಬೇರೆ ತಿಂಡಿ ಎಲ್ಲ ಇರ್ತಿತ್ತಿಲ್ಲ. ನೋಡಿ, ಈ ರೀತಿ ಮುಚ್ಚಿ ಬೇಯಿಸಿದ್ರೆ ಸರಿ ಅಪ್ಪದು. ಇದ್ರ ಮೇಲೆ ತುಪ್ಪ ಅಥವಾ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡಿ ಮಕ್ಕಳಿಗೆಲ್ಲ ಮಾಡಿಕೊಡಿ, ಬಹಳ ರುಚಿಯಾಗಿರ್ತು. ಖಂಡಿತ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಗ್ತು. ಹಾಗೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಹೇಳಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ಹಾಗೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ ಪೇಜನ್ನು ಸಹ ಫಾಲೋ ಮಾಡಿ. ಈ ಹಿಟ್ಟ 1 ದಿನಕ್ಕೆ ಸಾಕಪ್ಪಷ್ಟು ಮಾತ್ರ ಮಾಡ್ಕೊಳ್ಳಿ. ಮರುದಿನೆಲ್ಲ ಅಷ್ಟು ಚಲೋ ಆಗ್ತಿಲ್ಲ. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಓಕೆ, ಬಟ್ ಒಂದೇ ದಿನಕ್ಕೆ ರಾಶಿ ಚಲೋ ಆಗ್ತು. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೆ. ಅಲ್ಲಿ ತನಕನೂ ಬಾಯ್. ಥ್ಯಾಂಕ್ ಯು.